बोलो कांग्रेस पार्टी के जय बोलो कांग्रेस पार्टी के सिद्धरामಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಕಿಂಗ್ ಕೆವೈ ನಂಜೇಗೌಡರಿಗೆ ಬೆಪ್ಪಲಿಪ್ಪಳಿ ರಮೇಶ್ ಕುಮಾರ್ ಅವರಿಗೆ जय बोलो कांग्रेस पार्टी के जय बोलो विनोद गौड़ के यंग टाइगर सुनील गौड़ के ಅಣ್ಣ ಕೈ ಸ್ವಲ್ಪ ನೋಡ್ರಿ ಸ್ವಲ್ಪ ಮಾತಾಡ್ಬಿಡಿ ಸಹಕರಿಸಿದವ್ರಿಗೆ ಒಂದು ಧನ್ಯವಾದ ಹೇಳ್ಬಿಡಿ ನಮ್ಮ ಹೆಸರು ಹೇಳ್ಬಿಡಿ ಎಷ್ಟು ಮತದಲ್ಲಿ ಗೆದ್ರಿ ಏನು ಅಣ್ಣ ಮೈಕ್ ಅವ್ರಿಗೆ ಹಾಕ್ಬಿಡಿ 24 ಮತಗಳಲ್ಲಿ ನನಗೆ 65 ಮತಗಳು ಬಂದವೆ. ಇನ್ನು ನಮ್ಮ ಪ್ರತಿಸ್ಪರ್ಧಿಗೆ 59 ಮತ ಬಂದವೆ. ಈ ಒಂದು ಚುನಾವಣೆಯಲ್ಲಿ ಹೇಳಬೇಕಂದ್ರೆ ನಮ್ಮ ಎಲ್ಲ ನಾಯಕರ ಪರಿವರ್ತನೆಗಾಗಿ ದುಡಿದಿದ್ದು, ಚೇಂಜಸ್ ಮಾಡಬೇಕು, ಹೊಸ ಇದು ತರಬೇಕು, ಆಡಳಿತ ತರಬೇಕು, ನಮ್ಮ ಎಲ್ಲ ಕೋಲಾರ ಜಿಲ್ಲಾ ಜನತೆಗೆ, ಹೆಣ್ಮಕ್ಳಿಗೆ ಎಲ್ಲ ಒಳ್ಳೆಯದಾಗಬೇಕಂತ ಆ ಒಂದು ನಿಟ್ಟಿನಲ್ಲಿ ಹೋದಾಗ ನಮ್ಮ ಮಾನ್ಯ ಮಾಲೂರು ಶಾಸಕರಾದ ಕೆ.ವಿ. ನಂಜೇಗೌಡರಿಗೆ ಪಾದಗಳು ನಮಸ್ಕರಿಸ್ತಾ ಅವರ ಮಾರ್ಗದರ್ಶನದಲ್ಲಿ ಅನಿಲ್ ಕುಮಾರ್ ಅಣ್ಣವರ ಆಶೀರ್ವಾದದಿಂದ, ಪುತ್ತೂರು ಮಂಜಣ್ಣನವರ ಆಶೀರ್ವಾದದಿಂದ, ಇಲ್ಲಿಂದನೇ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗೆ ಪಾದಗಳು ನಮಸ್ಕಾರ ಹಾಕಿ ಅವರ ಒಂದು ಸಹಕಾರದಿಂದ ನಾನು ಈ ಒಂದು ನನ್ನ ಪ್ರತಿಸ್ಪರ್ಧಿ ಭಾಳ ಲೋಕಲ್ ಇವರಾಗಿರೋದ್ರಿಂದ ಅವ್ರ ಮೇಲೆ ನನ್ನ ಸ್ಪರ್ಧೆ ಮಾಡಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಒಂದು ಕಾಂಗ್ರೆಸ್ ಪಾರ್ಟಿನಾಗ ಅವಕಾಶ ಐತೆ ಅಂತೇಳಿ ತೋರಿಸ್ಕೊಟ್ಟವ್ರೆ. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಸತೀಶ್ ಮೈಕ್ ಸ್ಲೋಗನ್ ಹಾಕ್ತೀನಿ ನಮ್ಮ ಪಾರ್ಟಿ ಪರವಾಗಿ ನನಗೆ ಎನರ್ಜಿ ಬರೋದು. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಜೈ ಬೋಲೋ ಸಿದ್ದರಾಮಯ್ಯ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಕೆ.ವೈ. ನಂಜೇಗೌಡರಿಗೆ, ಅಟ್ಕಲ್ ರಮೇಶ್ ಕುಮಾರ್ ಸ್ವಾಮಿ ಅವರಿಗೆ, ಪುತ್ತೂರು ಮಂಜಣ್ಣ ಅವರಿಗೆ, MLC ಅನಿಲ್ ಕುಮಾರ್ ಅಣ್ಣ ಅವರಿಗೆ, ಜೈ ಬೋಲೋ ವಿನೋದ್ ಗೌಡ್ರಿಗೆ. ಬಂಧುಗಳೇ, ಇವತ್ತೇನು ಬಹಳ ಸ್ಪರ್ಧಾತ್ಮಕವಾದಂತಹ ಒಂದು ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗಳು ನಡೆದಿತ್ತು. ನಮ್ಮ ಒಂದು ಮಾಲೂರು ತಾಲೂಕಿನಿಂದ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಲು ಒಕ್ಕೂಟಗಳ MPCS ಒಂದು ನಿರ್ದೇಶಕ ಸ್ಥಾನಕ್ಕೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ನಮ್ಮ ಮಾಜಿ ಮಂಡಲ ಪ್ರಧಾನರಾಗಿದ್ದಂಥ ವೆಂಕಟೇಶ್ ಗೌಡರ ಸುಪುತ್ರ, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನಾಗಿ ನಮ್ಮ ನಂಜೇಗೌಡರು, ನಮ್ಮ ಶಾಸಕರಾದಂಥ ನಂಜೇಗೌಡರು ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು. ಈ ಒಂದು DCC ಬ್ಯಾಂಕ್ನಿಂದ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯುವಕರು ಇದಕ್ಕೆ ಬರಬೇಕು ಅಂತೇಳಿ ಎಲ್ಲ ಜಿಲ್ಲಾದ್ಯಂತ ಶಾಸಕರುಗಳು ಕೂಡ, ವಿಶೇಷವಾಗಿ ಪುತ್ತೂರು ಮಂಜಣ್ಣವರು, ಅನಿಲ್ ಕುಮಾರ್ ಅಣ್ಣವರು, ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಒಂದು ಕೈ ಜೋಡಿಸಿ ಒಂದು ಯುವಕನಿಗೆ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಅವರು ಸುಮಾರು 125 ಮತಗಳಲ್ಲಿ 65ಕ್ಕೂ ಹೆಚ್ಚಿನ ಮತಗಳನ್ನು ತಗೊಂಡು ತಮ್ಮ ಸಮೀಪದ ಸಿದ್ಧತೆಯಲ್ಲಿದ್ದರು. 59 ಮತಗಳನ್ನು ತಗೊಂಡಿದ್ರು. 6 ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗಿದ್ದಾರೆ. ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ, ನಮ್ಮ ಮಾಲೂರು ತಾಲೂಕಿನ ಮುಖಂಡರ ಪರವಾಗಿ ನಾನು ವಿನೋದ್ ಗೌಡರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕ್ ರೈತರಿಗೆ, ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಸಹಕಾರ ಸಂಘದಲ್ಲಿ ನೆರವನ್ನು ನೀಡೋದ್ರ ಮುಖಾಂತರ ಉತ್ತಮ ಆಡಳಿತವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.